ದೇವ್ರೆ, ನಮ್ಮಮ್ಮ ನಿರಪರಾಧಿ ಅಂತ ಪ್ರೂವ್ ಮಾಡೋದಕ್ಕೆ ಅಜಿತ್ ಸಾಹೇಬ್ರು ತುಂಬಾನೇ ಕಷ್ಟಪಡ್ತಾ ಇದ್ದಾರೆ. ಅವ್ರು ಯಾವಾಗಲೂ ಚೆನ್ನಾಗಿರ್ಬೇಕು, ಅವ್ರಿಗೆ ಯಾವುದೇ ರೀತಿ ತೊಂದರೆನೂ ಆಗಬಾರ್ದು. ಅರ್ಚಕ್ರೆ, ಒಂದು ಅರ್ಚನೆ ಮಾಡಿಸ್ಬೇಕಿತ್ತು. ಮೊದಲು ಆ ತೆಂಗಿನಕಾಯಿನ ಹೊರಗಡೆ ಹೋಗಿ ಹೊಡೆದ್ಬಿಟ್ಟು ಬನ್ನಿ, ಆಮೇಲೆ ಮಾಡ್ಕೊಡ್ತೀನಿ. ಸರಿ ಅರ್ಚಕ್ರೆ. ಅಜಿತ್ ಸಾಹೇಬ್ರು ಮಾಡೋ ಎಲ್ಲ ಕೆಲಸದಲ್ಲಿ ಅವ್ರಿಗೆ ಯಶಸ್ಸು ಸಿಗ್ಲಿ. ಅಯ್ಯೋ ದೇವ್ರೆ, ಕಾಯಿ ಕೆಟ್ಟೋಗಿದ್ಯಲ್ಲ. ಇದೇನಾದ್ರೂ ಅಪ್ಶಕನ ಮುನ್ಸೂಚನೆನಾ? ಅಜಿತ್ ಸಾಹೇಬ್ರಿಗೆ ಒಳ್ಳೇದಾಗ್ಲಿ ಅಂತ ಕಾಯಿ ಹೊಡ್ದೆ. ಅವ್ರಿಗೇನಾದ್ರೂ ತೊಂದರೆ ಆದ್ರೆ? ಒಂದ್ಸಲಿ ಕಾಲ್ ಪಿಕ್ ಮಾಡಿಲ್ಲ ಅಂದ್ರೆ ಅರ್ಥ ಆಗಲ್ವಾ ಬಿಸಿ ಇದ್ದೀನಿ ಅಂತ? ಒಳ್ಳೆ ಸಿಡುಕ್ ಮುದ್ದೆ ಸಿದ್ದಪ್ಪನ ಸವಾಸ ಆಯ್ತು. ಅಲ್ಲ, ಒಬ್ರು ಯಾಕೆ ಫೋನ್ ಮಾಡ್ತಾರೆ ಅಂತ ತಿಳ್ಕೊಳ್ಳೋ ಸೌಜನ್ಯನೂ ಇಲ್ವಾ ಅವ್ರಿಗೆ? ಊರಿಗೆ ಒಬ್ರೇ ಉತ್ತರ ಕೊಡಂಗ್ ಆಡ್ತಾರೆ ಈ ಸಾಹೇಬ್ರು. ಇವ್ರಿಲ್ಲ ಅಂದ್ರೆ ಏನು? ನಮ್ ಸತ್ಯಣ್ಣ ಇಲ್ವಾ, ಅವ್ರನ್ನೇ ವಿಚಾರಿಸ್ತೀನಿ. ಅವರೇ ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ. ಭೂಮಿ, ಹೇಳು ಭೂಮಿ. ಸತ್ಯಣ್ಣ, ನಮ್ ಸಾಹೇಬ್ರು ನಿಮ್ ಜೊತೆ ಇದ್ದಾರಾ? ಇಲ್ಲ, ನಾನು ಕೆಲಸದ ಮೇಲೆ ಹೊರಗಡೆ ಬಂದಿದ್ದೆ. ಯಾಕೆ ಅಜಿತ ಫೋನ್ ರಿಸೀವ್ ಮಾಡಲಿಲ್ವಾ? ಸಿಕ್ಕಿದ್ರು ಸತ್ಯಣ್ಣ, ಆದ್ರೆ ಸಾಹೇಬ್ರು ಏನೋ ಟೆನ್ಷನ್ ಅಲ್ಲಿದ್ರು, ನನ್ನ ಜೊತೆ ಸರಿಯಾಗಿ ಮಾತಾಡ್ಲಿಲ್ಲ. ಓ, ಅವ್ರಿಗೆ SP ಅವರು ಫೋನ್ ಮಾಡಿದ್ರು ತಕ್ಷಣ ಬರಬೇಕು ಅಂತ ಹೇಳಿ. ಪ್ರಾಯಶಃ ಅಲ್ಲಿಗೆ ಹೋಗಿರ್ಬೋದು, ಯಾಕಂದರೆ ಅವನು ಅಲ್ಲಿಗೆ ಹೋಗ್ತೀನಿ ಅಂತ ನಾನು ಫೋನ್ ಮಾಡಿ ಹೇಳಿದ್ದ. ಏನು, ASP ಆಫೀಸ್ಗಾ? ಊರಲ್ಲಿ ಸಾಲ್ವ್ ಆಗದಿರೋ ವಿಷಯ ಇರ್ಬೋದು, ಅಥವಾ ಇನ್ನೊಂದು ಯಾವುದೋ ವಿಷಯಕ್ಕೆ ಕಳಿಸಿರ್ಬೋದು. ಅಲ್ಲಿಗೆ ಹೋಗಿರ್ತಾನೆ, ನೀನು ಚಿಂತೆ ಮಾಡಬೇಡ, ಆಮೇಲೆ ನೀನು ಫೋನ್ ಮಾಡ್ತೇನೆ ಅವನು. ಯಾರ್ರಿ ನೀವಲ್ಲ? ನಿಮ್ಮನ್ನ ಯಾರೇ ಒಳಗಡೆ ಬಿಟ್ಟಿದ್ದೋ? ಅಜಿತ್, ಇವ್ರು ಯಾರು ಅಂತ ನಿಮಗೆ ಗೊತ್ತಾ? ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಮೇಡಮ್, ನಿಮ್ಮ ಮುಖ್ಯ ಇಲ್ಲದೆ ನಾವಿಬ್ರು ಒಳಗೆ ಬಂದಿದ್ದಕ್ಕೆ. ಹೊರಗಡೆ ಇರೋರು ನಿನ್ನ ಪರ್ಮಿಷನ್ ಇಲ್ಲದೆ ಒಳಗಡೆ ಬಿಡಲ್ಲ ಅಂತ ಹೇಳಿದ್ರು. ಆದರೂ ವಿಷಯ ತುಂಬ ಇಂಪಾರ್ಟೆಂಟ್ ಆಗಿದ್ರಿಂದ ನಾನು ನಿಮ್ಮ ಪರ್ಮಿಷನ್ ಇಲ್ಲದೆ ಒಳಗೆ ಬಂದ್ಬಿಟ್ಟೆ. ಭೂಮಿ, ನೀನು ಯಾಕೆ ಇಲ್ಲಿಗೆ ಬರಕ್ಕೆ ಹೋಗಿದ್ದೆ? ಸಾಹೇಬ್ರೆ, ದಯವಿಟ್ಟು ಒಂದು ನಿಮಿಷ ಸುಮ್ಮನೆ ಇರಿ. ಕೆಲಸದ ವಿಷಯ ಅಂತ ಬಂದರೆ ನೀವು 24 ಕ್ಯಾರೆಕ್ಟರ್ ಗೋಲ್ಡ್ ಅಂತ ನಂಗೆ ಗೊತ್ತು. ಯಾರೋ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟರು ಅಂದ ಮಾತ್ರಕ್ಕೆ ನೀವು ರೋಲ್ಡ್ ಗೋಲ್ಡ್ ಆಗಲ್ಲ. ಹಾಗೆ ನಿಮ್ಮ ಮೇಲೆ ಅನುಮಾನನೂ ಪಡೋದಕ್ಕಾಗಲ್ಲ. ಇದನ್ನೆಲ್ಲ ನೋಡಿಕೊಂಡು ಹೇಗೆ ಸಾಹೇಬ್ರೆ ನಾವು ಸುಮ್ಮನೆ ಇರೋದಕ್ಕಾಗುತ್ತೆ? ಶತಾಬ್, ಇದನ್ನೇನು ಫಿಶ್ ಮಾರ್ಕೆಟ್ ಅನ್ಕೊಂಡ್ರ? ನನ್ನ ಹತ್ರ ಮಾತಾಡಿ. ನೋಡಿ ಮೇಡಮ್, ನಿಮ್ಗೇನಾದರೂ ಇವ್ರ ಮೇಲೆ ಕೋಪ ಬಂದಿದ್ರೆ ನನ್ನನ್ನು ಜೈಲಿಗೆ ಹಾಕಿ. ದಯವಿಟ್ಟು ಅವ್ರಿಗೇನು ಹೇಳ್ಬೇಡಿ. ಇಂಥ ಪೊಲೀಸರು ಇರೋದ್ರಿಂದಾನೇ ಜನಗಳಿಗೆ ಇನ್ನೂ ದೇವ್ರ ಮೇಲೆ ನಂಬಿಕೆ ಇರೋದು. ನೀನು ಯಾರಮ್ಮ? ಇವ್ರ ಬಗ್ಗೆ ನೀನು ಯಾಕೆ ಇಷ್ಟೊಂದು ವಕಾಲತ್ತು ವಹಿಸ್ತಿದ್ಯಾ? ಇವ್ರ ಕಷ್ಟದಲ್ಲಿ ಸುಖದಲ್ಲಿ ಯಾವಾಗಲೂ ಜೊತೆಲಿರ್ತೀನಿ ಅಂತ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿಸ್ಕೊಂಡವಳು ನಾನು. ಹಾಗಿದ್ಮೇಲೆ ಇವ್ರ ಪರ ವಕಾಲತ್ ವಹಿಸ್ಬೇಕಲ್ವಾ ಮೇಡಮ್? ಅಂದರೆ ನೀನು ಅಜಿತ್ ಹೆಂಡ್ತಿನ? ಐ ಆಮ್ ಸೋ ಸಾರಿ ಮೇಡಮ್, ಇವಳು ಇಲ್ಲಿಗೆ ಬರ್ತಾಳೆ ಅನ್ನೋದು ನನಗೆ ಐಡಿಯಾ ಇರಲಿಲ್ಲ. ಇವಳನ್ನ ನಾನು ಬಿಟ್ಟು ಬರ್ತೀನಿ. ಭೂಮಿ, ಬಾಯ್. ಸಾಹೇಬ್ರೆ, ಒಂದು ನಿಮಿಷ ಇರಿ. ಮೇಡಮ್, ನಮ್ಮ ಸಾಹೇಬ್ರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ನಿಮ್ಮ ಹತ್ರ ಯಾರೋ ದೂರು ಕೊಟ್ಟಿದ್ದಾರೆ ಅನ್ನೋ ವಿಷಯ ನನಗೆ ಗೊತ್ತಾಯ್ತು ಮೇಡಮ್. ಯಾರೋ ಸಾಹೇಬ್ರ ಮೇಲೆ ಹೊಟ್ಟೆವ್ರಿ ಇರೋರು ಆ ಥರ ಸುಳ್ಳು ದೂರು ಬರೆದು ನಿಮಗೆ ಕಳಿಸಿದ್ದಾರೆ ಮೇಡಮ್. ನಮ್ಮ ಸಾಹೇಬ್ರು ರೌಂಡ್ಸ್ ಹೋದ್ರೆ ಸಾಕು, ಈ ಪಿಕ್ ಪಾಕೆಟ್ ಮಾಡೋರು
ರಾಕೆಟ್ ಥರ ಓಡೋಗ್ತಾರೆ. ಈ ಸರಾ ಕದಿಯೋರು ಮರ ಹತ್ತಿ ಬಚ್ಚಿಟ್ಕೋತಾರೆ ಮೇಡಮ್. ರಾಬ್ರಿ ಮಾಡೋರು ಗಾಬರಿ ಆಗ್ಬಿಡ್ತಾರೆ. ಸಾಹೇಬ್ರಿ ಸ್ಟೇಷನಿಗೆ ಬಂದ್ಮೇಲೆ ಅದ್ ಎಷ್ಟು ಕಳ್ಳರನ್ನ ಹಿಡಿದು ಒಳಗಾಕಿದ್ದಾರೆ ಅನ್ನೋ ರಿಪೋರ್ಟ್ಸು ಇದರಲ್ಲಿದೆ ಮೇಡಮ್. ಅಷ್ಟೇ ಅಲ್ಲ ಮೇಡಮ್, ಸಾಹೇಬ್ರು ಇಲ್ಲಿ ಬಂದ್ಮೇಲೆ ಊರಲ್ಲಿ ನಡೀತಾ ಇರೋ ಕ್ರೈಮ್ಗಳೆಲ್ಲ ಕಡಿಮೆ ಆಗಿದೆ ಅಂತ ಲೋಕಲ್ ಚಾನೆಲ್ಸಲ್ಲಿ ಬಂದಿರೋ ರಿಪೋರ್ಟ್ಸು ಎಲ್ಲನೂ ಇದರಲ್ಲಿ ಇದೆ ಮೇಡಮ್. ಬೇಕಾದ್ರೆ ನೀವೇ ಒಂದ್ಸಲ ನೋಡಿ. ಅದು ಸರಿ, ಇವ್ರು ಯಾರು? ಇವರು ನನಗೆ ತುಂಬ ಬೇಕಾಗಿರೋರು. ವೃತ್ತಿಲಿ ಲಾಯರ್ ಸತ್ಯನ ಅಂತ. ಕೇಳಿದ್ದೆ, ನೋಡಿರಲಿಲ್ಲ. ಆದರೆ ಇವ್ರ ಹೆಸರಲ್ಲಿ ಮೂಗರ್ಜಿ ಬಂದಿರೋದನ್ನ ಕನ್ಸಿಡ್ರೇಷನ್ಗೆ ತಗೊಳ್ದೇ ಇರೋದಕ್ಕಾಗಲ್ಲ. ನಮ್ಮ ಸಾಹೇಬ್ರು ಮಾಡಿರೋ ಎಲ್ಲ ಒಳ್ಳೆ ಕೆಲಸಗಳ ಬಗ್ಗೆ ನಿಮಗೆ ಸಾಕ್ಷಿ ಸಮೇತ ಕೊಟ್ಟಿದ್ದೀನಿ ಮೇಡಮ್. ಆದರೂ ನೀವು ಮೂಕರ್ಜಿ ಬರ್ದಿರೋರ್ದೇ ಸತ್ಯ ಅನ್ನೋದಾದರೆ ನಾನು ಬೇಕಾದರೆ 100 ಜನ ಸೇರಿಸ್ತೀನಿ ಮೇಡಮ್. ಎಲ್ಲರೂ ನಮ್ಮ ಸಾಹೇಬ್ರ ಬಗ್ಗೆ ಒಳ್ಳೆ ಮಾತನ್ನೇ ಹೇಳ್ತಾರೆ ಮೇಡಮ್. ಕರೆಸ್ಲಾ 100 ಜನನ್ನ? ಭೂಮಿ ಶಟಪ್. ಸಾರಿ ಮ್ಯಾಮ್. ಅಜಿತ್, ನಿಮಗೆ ಇದೇ ಲಾಸ್ಟ್ ವಾರ್ನಿಂಗು. ಇನ್ನೊಂದು ಸರಿ ಈ ರೀತಿ ಮೂಗರ್ಜಿ ಬಂದರೆ ನಾನು ನಿಮ್ಮ ಮೇಲೆ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತಗೋಬೇಕಾಗುತ್ತೆ. ಅರೆ, ನಾನಿವತ್ತು ಸಾಹೇಬ್ರು ಟ್ರಾನ್ಸ್ಫರ್ ಆಗೋದನ್ನು ತಪ್ಪಿಸಿದ್ದೀನಿ. ಇದಕ್ಕೊಂದು ಥ್ಯಾಂಕ್ಸ್ ಕೂಡ ಹೇಳ್ತಿಲ್ವಲ್ಲ ಇವರು. ಸಾಹೇಬ್ರೆ, ಏನಾದರೂ ಹೇಳಿದ ನನಗೆ? ನೀನು ಯಾಕೆ ನಮ್ಮ SP ಸಾಹೇಬ್ರ ಆಫೀಸಿಗೆ ಬರೋಕ್ಕೆ ಹೋಗಿದ್ದೆ? ಅಲ್ಲಿಗೆ ಬಂದು ನಾನು ಲಾಯರ್ ಕೆಲಸ ಮಾಡು ಅಂತ ಯಾರು ಹೇಳಿದ್ ನಿಂಗೆ? ಬರ್ರಿ ತಲಾಟೆ ನಿಂದು. ತಲೆ ಹರಟೆನಾ? ನಾನು ಬಂದು ಇವ್ರ ಕೆಲಸ ಉಳಿಸಿದ್ದೀನಿ. ನೋಡು, ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀನಿ. ಇಲ್ಲಿವರೆಗೂ ಯಾವತ್ತಿಗೂ ನಾನು ಡ್ಯೂಟಿಲಿ ತಪ್ಪು ಮಾಡ್ದವನೇ ಅಲ್ಲ. ತಪ್ಪೇ ಮಾಡಿಲ್ಲ ಅಂದಮೇಲೆ ನನ್ನ ಮೇಲಿನ ಅಧಿಕಾರಿಗೆ ನಾನು ಯಾಕೆ ಹೆದರ್ಕೋಬೇಕು? ನನ್ನನ್ನು ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ನನಗೆ ತುಂಬ ಚೆನ್ನಾಗಿ ಗೊತ್ತು. ನೋಡು, 1 ವರ್ಷ ಆದಮೇಲೆ ನಾವು ಡಿವೋರ್ಸ್ ತೊಗೊತಿರೋರು. ಈಗ ನನ್ನ ವರ್ಕ್ ಪ್ಲೇಸಿಗೆ ಬಂದು ನೀನು ನನಗೆ ಸಪೋರ್ಟ್ ಮಾಡೋ ಥರ ನಿಂತ್ಕೊಂಡ್ರೆ ನಾಳೆ ದಿನ ನಾವು ಡಿವೋರ್ಸ್ ಆಗೋ ಟೈಮಲ್ಲಿ ಯಾಕೆ ಹೀಗಾಯಿತು ಅಂತ ಎಲ್ಲರೂ ಅಂದ್ಕೊಳ್ಳಲ್ವಾ? ಎಲ್ಲರೂ ಪ್ರಶ್ನೆಗೆ ನಾನು ಉತ್ತರ ಕೊಡೋದು ಆಗ ಕಷ್ಟ ಆಗಲ್ವಾ? ಸಾಹೇಬ್ರೆ, ಪ್ರತಿಯೊಂದನ್ನು ಮುಂದೆ ಡೈವರ್ಸ್ ಆಗುತ್ತೆ ಅಂತ ಲೆಕ್ಕಾಚಾರ ಮಾಡಕ್ ಬರಲ್ಲ ನನಗೆ. ನೋಡಿ ಸಾಹೇಬ್ರೆ, ನೀವು ಒಳ್ಳೆ ಆಫೀಸರು. ನಿಮ್ಗೆ ಅನ್ಯಾಯ ಆಗಬಾರ್ದು ಅಂತ ಸದಾನಂದ ಅಣ್ಣಂಗೆ ಮತ್ತೆ ಲೋಕಲ್ ಟಿವಿ ನ್ಯೂಸ್ ಅವ್ರಿಗೆ ಫೋನ್ ಮಾಡಿ ಎಷ್ಟು ಕಷ್ಟಪಟ್ಟು ಅಷ್ಟು ಕಮ್ಮಿ ಟೈಮಲ್ಲಿ ನಿಮ್ಮ ಬಗ್ಗೆ ಎಲ್ಲ ರೆಕಾರ್ಡ್ನು ಹೊಂದಿಸ್ಕೊಂಡ್ಬಂದಿದ್ದೆ. ನೀವು ಸಾರಿ ಭೂಮಿ. ನಿಮ್ಮ ಜೊತೆ ನಮ್ಮ ಕತೆ